ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಪೋರ್ಟ್ಸ್. IPL 2026 ಮಾನ್ಯ ಹಾಫ್ ಶೆಡ್ಯೂಲ್ ಬಿಟ್ಟಿದ್ರು. ಈಗಂತೂ ಫುಲ್ ಶೆಡ್ಯೂಲ್ ಬಿಟ್ಟವ್ರು. ಫುಲ್ ಶೆಡ್ಯೂಲ್ ಹೆಂಗೈತಿ ನಮ್ಮ RCB ಮ್ಯಾಚ ಯಾರ್ಯಾರ ಮೇಲೆ ಎಷ್ಟೆಷ್ಟು ಅದಾವ ಅಂತ ಹೇಳಿ ಈ ವಿಡಿಯೋ ಫುಲ್ ತಗೊಂಡಕ ವಿಡಿಯೋನ ಕೊನೆ ನೋಡಂಗ ವಿಡಿಯೋಕ್ಕೆ ಲೈಕ್ ಮಾಡಿರಿ. ನಾ ಬರೋಕ್ಕಿಂತ ಮುಂಚೆ ನೋಡಿರ್ತೀರಿ ನೀವೆಲ್ಲ ಅಫಿಷಿಯಲ್ ಆಗಿ. ಸೊ ಆದರೂ ಹೇಳೋಣ, ಇದು ನಮ್ಮ ವಿಡಿಯೋದಾಗ ಹೇಳೋಣ ನಮ್ಮ RCB ಶೆಡ್ಯೂಲ್ ಹೆಂಗೈತೈತಿ. ಈಗ ಹಾಫ್ ಯಾಕೆ ಹೇಳ್ಬೋದು ನಂಗೆ ಪೂರ ಅಂದ್ರೆ ಟೋಟಲ್ 14 ಮ್ಯಾಚ್ ಅದಾವ. ನಾವೆಲ್ಲ ಅನ್ಕೊಂಡಿದ್ವಿ 14 ಮ್ಯಾಚ್ ಅದಾವ. ಸೊ ಓಕೆ, 14 ಮ್ಯಾಚ್ ಒಳಗೆ ಒಂದೇಂತರ ನೋಡ್ಕೊತ ಹೋಗೋಣ. ಈಗ SRH ಮೇಲೆ ಐತಿ 10ರಿಂದ ನೋಡ್ಕೊತ ಹೋಗೋಣ. ನಿಮ್ಗೆ ಗೊತ್ತಿದ್ದಂಗೆ SRH ಮೇಲೆ 28ನೇ ತಾರೀಕು ಐತಿ, 5ನೇ ತಾರೀಕು CSK ದವ್ರ ಮೇಲೆ ಐತಿ, ಮತ್ತು 10ನೇ ತಾರೀಕು RR ದವ್ರ ಮೇಲೆ ಐತಿ. ಇನ್ನು 12 ಏಪ್ರಿಲ್ ಏನೈತಿ ಮುಂಬೈದವ್ರ ಮೇಲೆ ಐತಿ. ಇದೆಲ್ಲ ನಿಮ್ಗೆ ಗೊತ್ತಿದ್ದ ಮನೆ ಶೆಡ್ಯೂಲ್ ಒಳಗೆ ಬಂದೈತಿ. ಇನ್ನು ಮುಂದುವರಿದ ಭಾಗ ಏನಂದ್ರೆ 15 ಏಪ್ರಿಲ್ ಅಂತ ಏನೈತಿ RCBದು ಫೇಸ್ ಹಾಕಿಂಗ್. ಏನಪ್ಪ ಅಂದ್ರೆ ನಮ್ಮ RCBದು CSK ದವ್ರ ಮೇಲೆ ಕೇವಲ ಒಂದು ಮ್ಯಾಚ್ ಐತಿ ಸೀಸನ್. ಮಾತ್ರ ಏನು ಬೋರ್ ಆಗತೈತಿ ಹಬ್ಬಕ್ಕೆ ಸಲ. ಯಾಕಂದ್ರೆ ವರ್ಷ 2 ಮ್ಯಾಚ್ ಇರ್ತಿದ್ದು CSK ದವ್ರ ಮೇಲೆ. ಈ ಸಲ ಒಂದೈತಿ, ಏನು ಮಾಡೋದು. ಅಷ್ಟು ಶೆಡ್ಯೂಲ್ ಬಂದೈತಿ. 15ನೇ ತಾರೀಕು ಯಾರ ಮೇಲೆ ಅಂದ್ರೆ RCBದು 15ನೇ ತಾರೀಕು ಲಕ್ನೋ ಸೂಪರ್ ಜೆಂಟ್ಸ್ ಅವ್ರ ಮೇಲೆ ಐತಿ. ಅಗೇನ್ ಬೆಂಗಳೂರು ಒಳಗೆ ಐತಿ ಮ್ಯಾಚ. ರಾತ್ರಿ ಐತಿ. ರಾತ್ರಿಯಿಂದ ಸಖತ್ತಾಗಿರ್ತಾವೆ ಮ್ಯಾಚ್ ಎಲ್ಲ. ನಮ್ಮ RCB ಸ್ಟೇಡಿಯಂ ಇದು ಏನೋ ಚಿನ್ನಸ್ವಾಮಿ ಸ್ಟೇಡಿಯಂ ಸಖತ್ತಾಗಿರ್ತಾವೆ. ಸೊ ಅದೇ ಥರ ಇರ್ಲೈತಿ. ಇನ್ನು ನೆಕ್ಸ್ಟ್ 15ನೇ ತಾರೀಕಾಗಿಂದ 18ನೇ ತಾರೀಕು ಅದು ನಮ್ಮ ಹೋಮ್ ವೆನ್ಯೂ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಐತಿ. ಅಗೇನ್ ಇದು ಮಧ್ಯಾಹ್ನದ ಮ್ಯಾಚ್, ಆಫ್ಟರ್ನೂನ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ಕೂಡಲೇ ಯಾವಾಗ ಆಗಿತ್ತಾರೆ ಲಾಸ್ಟ್ ಯಾವಾಗ ಆಗಿತ್ತು ಅಂದ್ರೆ 23ರಾಗ ಏನಿಸ್ತೈತಿ. 23ರಾಗ ಚಿನ್ನಸ್ವಾಮಿ ಸ್ಟೇಡಿಯಂದೊಳಗೆ ಮ್ಯಾಚ್ ಆಗಿತ್ತು ನಮ್ಮ RCBದು ಡೆಲ್ಲಿ ಟುಡೇ. ಹೊಳ್ಳಿ ಈಗ ಆಗಲತ್ತಿ. ಸೊ ವಿಚ್ ಇಸ್ ಗುಡ್ ಅಂತ ಹೇಳ್ಬೇಕು. 18ನೇ ತಾರೀಕು 18 ಏಪ್ರಿಲ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಮ್ಯಾಚ್ ಐತಿ. ನಮ್ಮ RCBದು ಮಧ್ಯಾಹ್ನ ಐತಿ. ಇನ್ನು ನೆಕ್ಸ್ಟ್ 24ನೇ ತಾರೀಕು ಏನೈತಿ ಗುಜರಾತ್ ಟೈಟನ್ಸ್ ಅವ್ರ ಜೊತೆ ನಮ್ಮ RCB ಆಡ್ತೈತಿ. ಅದು ರಾತ್ರಿ ಮ್ಯಾಚ್. ಇದು ಹೋಮ್ ವೆನ್ಯೂ ಒಳಗೆ. ಈಗ ನೋಡ್ಕೋತೀವಿ ನಮ್ಮ RCB ಆಡ್ಲತ್ತಿದ್ದು ಎಷ್ಟು ಮ್ಯಾಚು, ನಂದು 4 5 6 7 ಮ್ಯಾಚ್ನಾಗ 5 ಮ್ಯಾಚ್ ಒಟ್ಟು ಹೋಮ್ನಾಗ ಆಡೈತಿ. 5 ಮ್ಯಾಚ್ ಹೋಮ್ನಾಗ ಮತ್ತು 2 ಮ್ಯಾಚ್ ಐತಿ ಅವೇ. ಈ 5 ಮ್ಯಾಚ್ ಒಳಗೆ ಟೋಟಲ್ 7 ಮ್ಯಾಚ್ನಾಗ 5 ಮ್ಯಾಚ್ ಹೋಮ, 2 ಮ್ಯಾಚ್ ಅವೇ. ಅಂದ್ರೆ ಆಲ್ಮೋಸ್ಟ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಪಟ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ನಮ್ಮ RCB ಆಡಿ ಮುಗಿಸಿ ಮುಂದೇನಾಗತ್ತಿ, ಮುಂದೆ ಬರೋದೆಲ್ಲ ಅವೇ. ಅಂದ್ರೆ ಅವೇ ಮ್ಯಾಚ ಬರ್ತಾವೆ ನಮ್ಮ RCBಗೆಲ್ಲ. ಈಗ ವಿಚ್ ಇಸ್ ಒಂಥರ ನಮ್ಮ RCB ಗುಡ್ಡು ಆಗ್ಬೋದು, ಒಂಥರ ಬ್ಯಾಡು ಆಗ್ಬೋದು. ಅದನ್ನ ಮುಂದೆ ನೋಡ್ಕೊತ ಹೋಗೋಣಂತೆ. ಇನ್ನು ನೆಕ್ಸ್ಟ್ 17ನೇ ತಾರೀಕೇನು ಅವಾಗೇನು ಆಡಲ್ಲ. ಹೊಳ್ಳಿ ಅದೇ ಥರ ಈಗ DC ವರ್ಸಸ್ RCB ಅಂತ ನಮ್ಮ RCB ಅವರು ಡೆಲ್ಲಿಗೆ ಪ್ರಯಾಣ ಬೆಳೆಸಿ DC ಅವ್ರ ಕೂಡ ಮತ್ತೊಂದು ಸಲ ಆಡ್ತಾರೋ. ಅಂದ್ರೆ ರೈವಲ್ರಿ ಚಾಲು ಆಕೈತಿ. ಅದು 27ನೇ ಏಪ್ರಿಲ್ 27ಕ್ಕೆ ಅದು ಡೆಲ್ಲಿ ಒಳಗೆ ರಾತ್ರಿ ನಡೀತೈತಿ ಮ್ಯಾಚ. ಇನ್ನು 30ನೇ ತಾರೀಕು ಇದು ಬಂದು ಗುಜರಾತ್ ಟೈಟನ್ಸ್ ಅವ್ರ ಮೇಲೆ ಮತ್ತೊಮ್ಮೆ. ಇದು ಅಹಮದಾಬಾದ್ ಸ್ಟೇಡಿಯಂ ಒಳಗೆ. ನಿಮ್ಗೆ ಹೇಳ್ದಂಗೆ ನಾ 7 ಮ್ಯಾಚ್ನಾಗ 5 ಮ್ಯಾಚ್ ಏನೈತಿ ಹೋಮ್ ವಿನ್ ಒಳಗೆ, ಇನ್ನು 2 ಮ್ಯಾಚ್ ಏನೈತಿ ಅವೇ ಇವತ್ತು ಹೇಳಿಲ್ಲ. ಫಸ್ಟ್ 7 ಮ್ಯಾಚ್ನಾಗ ಅದಕ್ಕೆ ಈಗ ಏನೈತಿ ಅಷ್ಟು ಎಲ್ಲ ಅವೇ ಮ್ಯಾಚ್ ಇರ್ತಾವೆ. ಅದಕ್ಕೆ ಏನೈತಿ 30ನೇ ತಾರೀಕು ಅಹಮದಾಬಾದ್ ಸ್ಟೇಡಿಯಮ್ದಾಗ ಗುಜರಾತ್ ಟೈಟನ್ಸ್ ಅವ್ರ ಮೇಲೆ ಮ್ಯಾಚ್ ಐತಿ. ಇನ್ನು 7ನೇ ತಾರೀಕು 7ನೇ ಮೇಕ್ಕೆ 30 ಏಪ್ರಿಲ್ ಒಮ್ಮಿಗೆ ಮೇ ನನಗೆ ಬಾಕೆಟ್ ದೊಡ್ಡ ಗ್ಯಾಪ್ ಐತಿ. ಆಲ್ಮೋಸ್ಟ್ 7 ದಿನ ಗ್ಯಾಪ್ ಐತಿ ನಮ್ಮ RCB ಮ್ಯಾಚಿಗೆ. ಆ 7 ದಿನ ಯಾರು ಹೆಂಗೆ ಮಾಡೋದು ಗೊತ್ತಿಲ್ಲ. ಓಕೆ, 7ನೇ ತಾರೀಕು ಅಷ್ಟು ಗ್ಯಾಪ್ ಐತಿ. 7 ಮೇಕ್ ಏನೈತಿ ಲಕ್ನೋದವ್ರ ಮೇಲೆ 7:35 ಮ್ಯಾಚ್ ಇದು 7 ಮೇಕ್. ಇನ್ನು ಮೇ 10ಕ್ಕೆ ಏನೈತಿ ನಮ್ಮ RCB ಅವರ ಸೆಕೆಂಡ್ ಹೋಮ್ ಅಂದ್ರೆ ರಾಯ್ಪುರ್ ಸ್ಟೇಡಿಯಮ್ದಾಗ ಮುಂಬೈದವ್ರನ್ನ ಫೇಸ್ ಮಾಡ್ತಾರೆ. ಅಲ್ಲಿಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ನಿಮ್ಗೆ ಗೊತ್ತಿದ್ದಂಗೆ 5 ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ 2 ರಾಯ್ಪುರ್ ಸ್ಟೇಡಿಯಮ್ದಾಗ ಹೇಳಿದೆ. ಸೊ ಅದೇ ಥರ ಏನೈತಿ ಮೇ 10ಕ್ಕೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಏನೈತಿ ರಾಯ್ಪುರ್ ಸ್ಟೇಡಿಯಮ್ಗೆ ನಮ್ಮ RCB ಹೋಗಿ ಅಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಎದುರಿಸ್ತಾರೋ ಆ್ಯಸ್ ಅ ಹೋಮ್ ಟೀಮ್ ಆಗಿ. ಇನ್ನು ನೆಕ್ಸ್ಟ್ 13ನೇ ತಾರೀಕು KKR ದವ್ರ ಮೇಲೆ, ಅದನ್ನು ರಾಯ್ಪುರ್ ಸ್ಟೇಡಿಯಮ್. ಇಲ್ಲಿಗೆ ನಮ್ಮ RCB ಆಲ್ಮೋಸ್ಟ್ ಎಲ್ಲ ಹೋಮ್ ಮ್ಯಾಚ್ ಮುಗಿತಾವೆ. ನೆಕ್ಸ್ಟ್ ಏನು ಬಿಡ್ತದೆ 2 ಮ್ಯಾಚ್ ಏನೈತಿ ಅಷ್ಟು ಎಲ್ಲ 2 ಮ್ಯಾಚ್ ಏನೈತಿ ಎಲ್ಲ ಅವೇ ಮ್ಯಾಚ ಬರ್ತಾವೆ. ಒಂದು ಇವ್ರ ಮೇಲೆ ಪಂಜಾಬ್ದವ್ರ ಮೇಲೆ 17 ಮೇ 17ಕ್ಕೆ ಏನೈತಿ ಪಂಜಾಬ್ದವ್ರ ಮೇಲೆ ನಮ್ಮ RCB ಆಡ್ತೈತಿ. ಅದು ಇಲ್ಲ ಅಂದ್ರೆ ಧರ್ಮಶಾಲಾ ಒಳಗೆ. ನಿಮ್ಗೆ ಗೊತ್ತಿದ್ದಂಗೆ ಧರ್ಮಶಾಲಾ ಸ್ಟೇಡಿಯಂ ನಿಮ್ಗೆ ಗೊತ್ತಿದ್ದೈತಿ. ವರ್ಷ ನಮ್ಮ RCB ಅಲ್ಲಿ ಆಡ್ಯಾದಾರು. ಓಕೆ, ನೆಕ್ಸ್ಟ್ ಲೆವೆಲ್ ಗ್ರೌಂಡ್ ಧರ್ಮಶಾಲಾ. ಸೊ ಅಲ್ಲಿ ಆಡ್ತಾರೆ ನಮ್ಮ RCB. ಇನ್ನು 22 ಮೇಕ್ಕೆ ಏನೈತಿ ಹೈದರಾಬಾದ್ ಅಂದರೆ SRH ವರ್ಸಸ್ RCB ಏನೈತಿ ಸೀಸನ್. ನಮ್ಮ RCB ಫಸ್ಟ್ನೇ ಓಪನಿಂಗ್ ಮ್ಯಾಚು ಇದೆ.
ಆ್ಯಂಡ್ ಲೀಗ್ ಎಂಡಿಂಗ್ ಮ್ಯಾಚು ಈ ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್. ಒಂಥರ ಐತಿ ಇಟ್ ಇಸ್ ಗುಡ್ ಅಂತ ಹೇಳ್ಬೇಕು. ಓಪನಿಂಗ್ ಅದ ಎಂಡಿಂಗ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಅದೇನೈತಿ 22ನೇ ತಾರೀಕು ಮೇ ಏನೈತಿ ನಮ್ಮ ಆರ್ ಸಿ ಬಿ ಹೈದರಾಬಾದ್ ಸ್ಟೇಡಿಯಮ್ದಾಗ ಆಡ್ತೀವಿ. ಇದು ನಮ್ಮ ಆರ್ ಸಿ ಬಿ 2026 ಶೆಡ್ಯೂಲು. ಒಂಥರ ಇದೆ ನಮ್ಮ ಆರ್ ಸಿ ಬಿಗೆ ಇದು ಬ್ಯಾಡ್ ಆಗ್ಬೋದು, ಗುಡ್ ಆಗ್ಬೋದು. ಅದೇ ರೀತಿ ಡಿಪೆಂಡಿಂಗ್ ಅಪ್ಪ ನಮ್ಮ ಆರ್ ಸಿ ಬಿ ಅವ್ರು ಹೆಂಗೆ ಹೋಮ್ ಗ್ರೌಂಡ್ನಾಗ ಆಡ್ತಾರೋ, ಹೆಂಗೆ ಅಡಾಪ್ಟ್ ಮಾಡ್ಕೋತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಆಲ್ಮೋಸ್ಟ್ ಆಡು 7 ಮ್ಯಾಚ್ನಾಗ 5 ಮ್ಯಾಚ್ ಎಲ್ಲ ಹೋಮ್ ವಿನ್ಯೂದಾಗ ಅದಾವು. ಮುಂದೆ ಆಡು ಮ್ಯಾಚ್ ಎಲ್ಲ ಅಟ್ಟು 5 ಮ್ಯಾಚ್ ಏಕೈತಿ ಅವೇ ಅದಾವು, 2 ಮ್ಯಾಚ್ ಅಷ್ಟೇ ಹಿಂಗೆ ಅದಾವೆ. ಸೊ ಆದ ಕಾರಣ ಏನೈತಿ ನಮ್ಮ ಆರ್ ಸಿ ಬಿ ಆ ಕಡೆ ಆಗ್ಬೋದು. ಕರೆ ನಮ್ಮ ಸ್ಕ್ವಾಡ್ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಸಖತ್ತಾಗಿ ಆಡ್ತಾವೆ ಈ ಸೀಸನ್ ಅಂತ ನಾನು ಅನ್ಕೋತೀನಿ. ಸೊ ನೀವು ಅದನ್ನ ಭರವಸೆ ಇಟ್ಕೋರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡ್ರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೆ ನೋಡ್ಸ್ಕೊಂಡು ಎಲ್ರಿಗೂ ನಮಸ್ಕಾರ.